ಹಾಯ್ ಹಲೋ ನಮಸ್ಕಾರ. ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ವಿಡಿಯೋ. ನಾನು ಇದರಲ್ಲಿ ವೆಜ್ ಪನ್ನೀರ್ ರೋಲ್ ಮಾಡಿದ್ದೀನಿ ಇನ್ ಹೆಲ್ತಿ ವೇ. ಫಸ್ಟು ಪನ್ನೀರನ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್. ಅದಾದಮೇಲೆ ಸ್ವಲ್ಪ ಟರ್ಮರಿಕ್, ಆಮೇಲೆ ಕಸೂರಿ ಮೇಥಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ಬಂದು ಗರಂ ಮಸಾಲ. ಚಿಕನ್ ಮಸಾಲ ಆಪ್ಷನಲ್ಲು. ಕರ್ಡ್ ಒಂದು 3 ಸ್ಪೂನ್ಸ್ ಹಾಕ್ಕೊತಿದ್ದೀನಿ. ಇದಕ್ಕೆ ಬೇಕಾದ್ರೆ ಲೆಮನ್ ಆ್ಯಡ್ ಮಾಡ್ಕೊಬೋದು. ನಾನು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಬಿಟ್ಬಿಡಬೇಕು. ಅದಾದಮೇಲೆ ನಾನಿಲ್ಲಿ ಚಪಾತಿಗೆ ಡೋ ಕಲಿಸ್ಕೊಂಡಿಟ್ಟಿದ್ದೀನಿ. 1 ಕ್ಯಾಪ್ಸಿಕಮ್, 3 ಆನಿಯನ್ಸ್ ಮತ್ತು 1 ಟೊಮೆಟೊ ಕುಯ್ಕೊಂಡಿದ್ದೀನಿ. ಅದಾದಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ನಾವು ಮ್ಯಾರಿನೇಷನ್ಗೆ ಇಟ್ಟಿದ್ವಲ್ಲ ಅದು ಪನ್ನೀರಿದು. ಅದಾದಮೇಲೆ ವೆಜ್ಜೀಸ್ ಹಾಕ್ಕೊತೀನಿ. 1 ಕ್ಯಾಪ್ಸಿಕಮ್, 3 ಆನಿಯನ್ಸಲ್ಲಿ 2.5 ಆನಿಯನ್ಸ್ ಹಾಕ್ಕೊತೀನಿ. ಇನ್ನು ಹಾಫು ರೋಲ್ ಮಾಡುವಾಗ ರಾ ಫೀಲ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಇಟ್ಕೊತೀನಿ. ಆಪ್ಷನಲ್, ನೀವು ಬೇಕಾದರೆ ಫುಲ್ಲು ಫ್ರೈಗೆ ಹಾಕ್ಕೊಬೋದು. ಅದಾದಮೇಲೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಕ್ರಂಚಿ ಆಗಿರೋ ಥರನೇ ಸಾಕು. ತುಂಬ ಅವತ್ತೇನು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ನಾನು ಹಾಗೆಯೇ ಸೈಡಲ್ಲಿ ಮಯೋನೈಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆ ಹಾಕಿದ್ದೀನಿ ಒಂದು ಪಾತ್ರೆಗೆ. ಮೊಟ್ಟೆ ಬೆಂದಾದಮೇಲೆ ಮೊಟ್ಟೆ, ಪೆಪ್ಪರ್, ಉಪ್ಪು ಮತ್ತು ಶುಗರ್ ಸ್ವಲ್ಪ ಹಾಕಿಬಿಟ್ಟು ಎಣ್ಣೆ, ನೀರು, ಬೆಳ್ಳುಳ್ಳಿ ಇಷ್ಟು ಹಾಕಿ ಮಯೋನೈಸ್ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಬೋದು. ನಾವು ತುಂಬ ಕೊಟ್ಟು ತರಬೇಕನ್ನೋದು ಇಲ್ಲ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಹೊರಗಡೆದಕ್ಕಿಂತ ಹೆಲ್ತಿಯಾಗಿರುತ್ತೆ. ಅದಾದಮೇಲೆ ನಾನು ಚಪಾತಿಗೆ ಇದು ಸಾಸ್ ಹಾಕ್ಕೊತಿದ್ದೀನಿ, ಟೊಮೆಟೊ ಸಾಸ್. ಸಾಸೇ ನಾನು ಮನೇಲಿ ಮಾಡಿಲ್ಲ, ಅಂಗಡಿದೇನೆ ಇದು. ಅದಾದಮೇಲೆ ಮಯೋನೈಸ್ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಪ್ರಿಫರಬಲಿ ಕಮ್ಮಿ ಹಾಕ್ತೀನಿ. ಏನಕ್ಕೆ ಅಂತ ಅಂದರೆ ಅದು ತುಂಬ ಓವರ್ ಫೀಲ್ ಆಗಿಬಿಡುತ್ತೆ. ಏನಂತಾರೆ, ಮುಖಕ್ಕೆ ಹೊಡೆಯೋ ಥರ ಆಗಬಾರ್ದು ಮಯೋನೈಸ್ ಆಗಲಿ ನಾವೇನೇ ತಿಂದ್ರೂ ಸ್ವಲ್ಪ ಮಿನಿಮಮ್ ಆಗಿ ತಿನ್ನಬೇಕು ಅಂತ ನನ್ನ ಉದ್ದೇಶ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ. ಇದಕ್ಕೆ ನೀವು ಬೇಕಾದರೆ ಪರೋಟಾನೂ ಆ್ಯಡ್ ಮಾಡ್ಕೋಬೋದು. ಪರೋಟಾನೂ ಅಷ್ಟೇ ತುಂಬ ಓವರ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಮನೆಯಲ್ಲೇ ಚಪಾತಿ ಪ್ರಿಪೇರ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಸ್ಟಫಿಂಗ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ರೋಲ್ ಮಾಡಿದ್ರೆ, ಇದಕ್ಕೆ ಬೇಕಾದ್ರೆ ಮೇಲೆ ನೀವು ಸಾಸ್ ಹಾಕ್ಕೋಬೋದು ಸ್ಟಫ್ ಹಾಕಿದ್ಮೇಲೆ. ಬಟ್ ಅದು ತುಂಬ ಓವರ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕಲ್ಲ, ನಿಮಗೆ ತೋರಿಸ್ಲಿಕ್ಕಂತ ಸ್ವಲ್ಪ ಹಾಕಿದ್ದೀನಿ. ರೋಲ್ ಕಟ್ಟಿದ್ರೆ ಮುಗೀತು ಅಷ್ಟೇ. ಇಟ್ಸ್ ವೆರಿ ಈಸಿ ರೆಸಿಪಿ. ಸಂಜೆ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಡಯಟಲ್ಲಿರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಇಟ್ಸ್ ಸೋ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ಅದನ್ನು ತೋರಿಸ್ಕೊಡ್ತೀನಿ. Thank you for watching. Bye bye.